ಶ್ರದ್ಧಾನ ಮಗ ಮದ್ವೆ ವಯಸ್ಸಿಗೆ ಬಂದಿದ್ದ. ಆದ್ರೆ ಶ್ರದ್ಧಾ ಸುತ್ತಾಡೋದು, ಕಿಟಿ ಪಾರ್ಟಿ, ಮೋಜು ಮಸ್ತಿ ಮಾತ್ರ ನಿಲ್ಸಿರ್ಲಿಲ್ಲ. ಒಮ್ಮೆ ಅವಳು ತನ್ನ ಗೆಳತಿಯರೊಂದಿಗೆ ಕ್ಲಬ್ನಲ್ಲಿ ಕುಳಿತಿರುತ್ತಾಳೆ. ನನ್ನ ಮಗನಿಗೋಸ್ಕರ ಒಂದ್ ಒಳ್ಳೆ ಹುಡುಗಿ ಇದ್ರೆ ಹೇಳಿಪ್ಪ. ಒಳ್ಳೆ ಮನೆತನ, ಓದಿರೋಳು ಮತ್ತೆ ಮಾಡರ್ನ್ ಆಗಿರ್ಬೇಕು. ನನ್ ಮಗ ಮದ್ವೆ ವಯಸ್ಸಿಗೆ ಬಂದಿದ್ದಾನೆ. ಅರೆ, ಇದೇನ್ ಹೇಳ್ತಿದೀಯಾ? ಶ್ರದ್ಧಾ, ಮನೆಗ್ ಸೊಸೆ ಬರೋದು ಅಂದ್ರೆ ಸ್ವಾತಂತ್ರ್ಯ ಕಳ್ಕೊಂಡಂಗೆ. ಏನ್ ಮಾಡಕ್ಕೂ ಆಗಲ್ಲ, ಏನ್ ಹೇಳಕ್ಕೂ ಆಗಲ್ಲ. ಆ ಮಿಸಸ್ ಸಕ್ಸೇನಾ ಗೊತ್ತು ತಾನೆ? ಹೇಗ ಟೈಟ್ ಟೈಟ್ ಬಟ್ಟೆ ಹಾಕೊಂಡು ಪಾರ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು. ಆದ್ರೆ ಈಗ ನೋಡು, ಸೊಸೆ ಬಂದಾಗಿಂದ ಮನೆಯಿಂದ ಹೊರಗೆ ಬಂದಿಲ್ಲ. ಏನ್ ಮಾಡ್ತಿದ್ದಾಳೋ ಏನೋ. ಫೋನ್ಗೂ ಸಿಕ್ತಿಲ್ಲ, ಫೋನು ಮಾಡ್ತಿಲ್ಲ. ಇಲ್ಲಪ್ಪ, ನಾನ್ ಮಾತ್ರ ನನ್ನ ಲೈಫ್ನ ಯಾರ ಸಲುವಾಗೂ ಸ್ಯಾಕ್ರಿಫೈಸ್ ಮಾಡಲ್ಲ. ಮೊದ್ಲೇ ಹೇಳ್ತಿದ್ದೀನಿ. ಅದಂತೂ ಹಾಗೆ ಆಗತ್ತೆ. ಶ್ರದ್ಧಾ, ನೀನೇ ಹೇಳು, ದಿನ ಇಷ್ಟು ಕುಡಿತೀಯಲ್ಲ, ಸೊಸೆ ಮುಂದ್ ಕುಡಿಯಕ್ಕಾಗತ್ತಾ? ಇಲ್ಲ ತಾನೆ? ಹಾ, ನಿನ್ ಮಾತೇನೋ ಸರಿ. ಆಯ್ತು, ನಂಗೆ ಸಂಸ್ಕಾರಿ ಹುಡುಗಿನೇ ಇರ್ಲಿ. ಸಂಸ್ಕಾರಿನಾ? ಅಂದ್ರೆ ಸೀರೆ ಉಟ್ಕೊಳ್ಳೋಳ? ನೀನು ಶಾರ್ಟ್ಸ್ ನಲ್ಲಿ ಓಡಾಡಿದ್ರೆ ಅವಳು ಸೀರೆನಲ್ಲ. ಚೆನ್ನಾಗಿದೆ. ಯಾವ ಹುಡುಗಿ ಒಪ್ತಾಳೆ? ಐ ಡೋಂಟ್ ನೋ. ಏನಾದ್ರೂ ಉಪಾಯ ಇರಬಹುದಲ್ಲ, ಏನಾದ್ರೂ ಮಾಡಬಹುದಲ್ವಾ? ಅವನಿಗೆ ಮದ್ವೆ ಮಾಡ್ದೆ ಮನೆಯಲ್ಲಿ ಕುಡ್ಸಕ್ಕಾಗತ್ತಾ? ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವಶ್ಯಕತೆನೂ ಇರತ್ತೆ. ನೀನೊಂದು ಕೆಲಸ ಮಾಡು, ನೀನು ಹುಡುಗಿನ ನೋಡು, ನಿನ್ ಮಗ ಸೊಸೆಗೆ ಬೇರೆ ಮನೆ ಮಾಡಕ್ ಹೇಳು. ನಿಗೆಲ್ ದಿನ ಅವಳು ಕೈ ಅಡುಗೆ ತಿನ್ನೋದಿದೆ. ಮನೆಯಲ್ಲಿ ಆಳು ಕಾಳು ಎಲ್ಲ ಇದ್ದಾರೆ. ಹ, ಹೌದು ತಾನೆ? ಇದು ಸರಿನೇ. ಮಗನ್ನ ಬೇರೆ ಮಾಡೋದು ಸರಿ ಇರತ್ತಾ? ಎಲ್ರು ಏನ್ ಅನ್ಕೊಳಲ್ಲ? ತಾನ್ ಮಜಾ ಮಾಡಕ್ಕೆ ಹೊಸ ಸೊಸೆನ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಅನ್ನಲ್ವಾ? ಅಬ್ಬಾ, ನೀನ್ ಯಾವಾಗಿಂದ ಹೊರಗಿನವ್ರ ಬಗ್ಗೆ ತಲೆ ಕೆಡಿಸ್ಕೊತಿದೀಯೋ? ನೋಡ್ಕೊ, ನಿನ್ ಲೈಫ್ ಇಂಪಾರ್ಟೆಂಟಾ ಅಥವಾ ಹೊರಗಿನವ್ರದ? ಚಾಯ್ಸ್ ಈಸ್ ಯೋರ್ಸ್. ಶ್ರದ್ಧಾಗೆ ಈ ಮಾತು ಅರ್ಥ ಆಗತ್ತೆ. ಅವಳು ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಬೆಳಗ್ಗೆ 4 ಗಂಟೆಗೆ ಮನೆಗೆ ಬರ್ತಾಳೆ. ಅವಳ ಗಂಡ ಮತ್ತು ಮಗ ಕಾಯ್ತಾ ಇರ್ತಾರೆ. ಏನಮ್ಮ ನೀವು ಮತ್ತೆ ಪಾರ್ಟಿಗೆ ಹೋಗಿದ್ರಾ? ಮನೆ ಕಡೆ ಗಮನನೇ ಕೊಡಲ್ವಲ್ಲ? ಶ್ರದ್ಧಾ, ಇದು ಸರಿಯಲ್ಲ. ನಿಂಗೆ ಸ್ವಾತಂತ್ರ್ಯ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಅವರ ಮಾತು ಕೇಳೇ ಇಲ್ವೇನೋ ಅನ್ನೋ ತರ ತನ್ನ ರೂಮಿಗೆ ಹೊರಟೋಗ್ತಾಳೆ. ಅವಳ ಕಾಲು ತುಂಬಾ ಕುಡ್ದಿರೋದ್ರಿಂದ ನಡುಗ್ತಾ ಇರತ್ತೆ. ಶ್ರದ್ಧಾ ಅವಳ ರೂಮಿಗೆ ಹೋದ್ಮೇಲೆ, ನನಗೆ ನಿನ್ನ ತಾಯಿದೆ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಅವಳು ಹೀಗೆ ಮಾಡ್ತಿದ್ರೆ ನಿನ್ನ ಮದುವೆ ಆಗೋಕೆ ಯಾವ ಹುಡುಗಿನೂ ಸಿಗೋದಿಲ್ಲ. ಹಾಗೆ ನಿನ್ನ ನೋಡೋದಕ್ಕೆ ನಾಳೆ ಹುಡುಗಿಯವರು ಬರ್ತಾ ಇದ್ದಾರೆ ಸಂಜೆ. ಮರುದಿನ ಸಂಜೆ ತಯಾರಾಗಿ ಶ್ರದ್ಧಾ ಪಾರ್ಟಿಗೆ ಹೋಗಲು ಸಿದ್ಧಳಾಗುತ್ತಾಳೆ. ಆವಾಗ ಅವಳ ಪತಿ, ಶ್ರದ್ಧಾ, ಇವತ್ತು ಮಿಸಸ್ ಸಿಂಗಾನಿಯ ತಮ್ಮ ಮಗಳ ಜೊತೆ ಶಶಾಂಕ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ನಿನ್ನ ಪಾರ್ಟಿನ ಇವತ್ತು ಕ್ಯಾನ್ಸಲ್ ಮಾಡ್ಕೋ. ಏನ್ ಹೇಳ್ತಾ ಇದ್ದೀರಾ? ನಾವೆಲ್ಲ ಸೇರಿ DJ ಅಖಿಲ್ನ ಕರ್ಸಿದೀವಿ. ಅವ್ರಿಗೆ ಫೋನ್ ಮಾಡಿ ನಾಳೆ ಬರಕ್ ಹೇಳಿ. ಅಮ್ಮ, ಅವರು ಚಂದ ಎತ್ತೋದಿಕ್ ಬರ್ತಾ ಇಲ್ಲ. ಇವತ್ತು ನೀವು ಎಲ್ಲೂ ಹೋಗ್ತಾ ಇಲ್ಲ. ದಟ್ಸ್ ಫೈನಲ್. ಆದ್ರೆ ಶ್ರದ್ಧಾ ಯಾರ ಮಾತನ್ನು ಕೇಳಲ್ಲ. ಅಲ್ಲಿಂದ ಹೊರಟೋಗ್ತಾಳೆ. ಮಿಸ್ಟರ್ ಅಂಡ್ ಮಿಸಸ್ ಸಿಂಘಾನಿಯಾ ಮಗಳೊಂದಿಗೆ ಊಟಕ್ಕೆ ಬರುತ್ತಾರೆ. ಮಾತನಾಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಊಟ ಆದ್ಮೇಲೆ ಮಾತಾಡ್ತಾ ಕುತ್ಕೊಂಡಿರ್ತಾರೆ. ಆಗ ಶ್ರದ್ಧಾ ಬರುತ್ತಾಳೆ. ನಶೆಯಲ್ಲಿ ಶ್ರದ್ಧಾ ಮನೆ ಒಳಗೆ ಬರುತ್ತಾಳೆ. ಅವಳಿಂದ ಮದ್ಯಪಾನದ ವಾಸನೆ ಬರುತ್ತಿರುತ್ತದೆ. ಹಲೋ ಶ್ರದ್ಧಾ, ನಿನ್ ಗಂಡ ಮತ್ತೆ ಮಗ ಹೇಳಿದ್ರು ನಿನ್ ತಾಯಿಗೆ ಹುಷಾರಿಲ್ಲ ಅಂತ, ತವ್ರ ಮನೆಗೆ ಹೋಗಿದ್ಯಾ ಅಂತ. ಬುಲ್ಶಿಟ್. ನನ್ನ ತಾಯಿ ಬ್ಯಾಂಕಾಕ್ ಹೋಗಿದ್ದಾಳೆ, ಅಲ್ಲಿ ಮಜಾ ಮಾಡ್ತಾ ಇದ್ದಾಳೆ. ನಾನು ಕ್ಲಬ್ಬಿಗೆ ಹೋಗಿದ್ದೆ. ನಿಮ್ ಚಾಯ್ಸ್ ಏನಿರತ್ತೆ? ನಮ್ ಶಶಾಂಕ್ ನಿಮ್ಗೆ ಇಷ್ಟನೇ ಆಗಿರ್ಬೇಕಲ್ವಾ? ಹಾ, ಇನ್ನೊಂದು ಮಾತು, ಮದ್ವೆ ಆದ್ಮೇಲೆ ನನ್ನ ಮಗಳಿಗೆ ಹೇಳು ಬೇರೆ ಮನೆ ನೋಡ್ಕೊಳಕ್ಕೆ. ಅದೇನಪ್ಪ ಅಂದ್ರೆ ನಾನು ಇಲ್ಲಿರ್ತೀನಿ, ನನ್ನ ಇಷ್ಟಪಟ್ಟಂಗೆ. ಎಲ್ರೂ ಎದ್ ನಿಂತು ಪರಸ್ಪರ ನೋಡಿಕೊಳ್ಳುತ್ತಾರೆ. ಏನ್ ಹೇಳ್ತಾ ಇದೀಯಾ? ಈ ದೊಡ್ಡ ಮನೆ, ಆಳು ಕಾಳು ಎಲ್ಲ ನನ್ನ ಮಗಳ ಹಣೆ ಬರದಲ್ಲಿಲ್ವಾ? ಹಂಗಿದ್ರೆ ಯಾಕೆ ಮನೆ ಕೊಟ್ಟು ಮದ್ವೆ ಮಾಡ್ಬೇಕು? ಅಮ್ಮ, ಏನ್ ಹೇಳ್ತಿದ್ದೀರಾ? ಆ ರೀತಿ ಹೇಗಾಗುತ್ತೆ? ನಾನು ಮದುವೆ ಆದ್ಮೇಲೆ ಎಲ್ಲಿಗೆ ಹೋಗ್ಲಿ? ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ನಿಮ್ಗೆ ನನ್ನ ಮದುವೆಗಿಂತ ನೀವು ಪಾರ್ಟಿ ಮಾಡೋದೇ ಮುಖ್ಯ, ನಿಜ ತಾನೇ? ಶಶಾಂಕ್, ಕೂಲ್ ಡೌನ್. ಈಗ ಅವರು ನಶೆಯಲ್ಲಿದ್ದಾರೆ. ಬೆಳಗ್ಗೆ ಮಾತಾಡಿ. ಈಗ ಸಿಟ್ಟಾಗಿ ಉಪಯೋಗ ಇಲ್ಲ. ರಿಯಾ, ಕಮ್ ಹಿಯರ್. ಏನ್ ತಿಳಿದಿದೀಯಾ ಅವ್ರನ್ನ? ಇದು ಅವ್ರ ಫ್ಯಾಮಿಲಿ ಮ್ಯಾಟರ್. ನಡಿ ಇಲ್ಲಿಂದ. ಅಮ್ಮ, ನಂಗ್ ಶಶಾಂಕ್ ಇಷ್ಟ ಆಗಿದ್ದಾರೆ, ಅವರನ್ನೇ ಮದ್ವೆ ಆಗ್ತೀನಿ. ಶಶಾಂಕ್ ರಿಯಾಳನ್ನ ನೋಡಿ ಖುಷಿಯಾಗುತ್ತಾನೆ. ತನ್ನ ಎಲ್ಲ ಪ್ರಾಬ್ಲಮ್ ನೋಡಿ ಕೂಡ ಅವಳು ಮದುವೆಯಾಗಲು ಒಪ್ಪಿದ್ದಕ್ಕಾಗಿ ಸಂತೋಷಿಸುತ್ತಾನೆ. ಮರುದಿನ ಶಶಾಂಕ್ ತಾಯಿಯೊಂದಿಗೆ ಮಾತನಾಡುತ್ತಾನೆ. ರಿಯಾಳನ್ನು ಮದುವೆ ಆಗುತ್ತೇನೆಂದು ಹೇಳುತ್ತಾನೆ. ತಿಳಿ ಹೇಳಲು ಪ್ರಯತ್ನಿಸುತ್ತಾನೆ.
ಎರಡೂ ಮನೆಯ ಸಂಸ್ಕೃತಿಯನ್ನ ಅರ್ಥೈಸುತ್ತಾನೆ. ರಿಯಾ ಮತ್ತೆ ಶಶಾಂಕ್ನ ಮದ್ವೆ ಆಗುತ್ತದೆ. ಮದ್ವೆ ನಂತರ ಶ್ರದ್ಧಾ ದಿನದ ತರ ಪಾರ್ಟಿಗೆ ಹೋಗ್ತಿರ್ತಾಳೆ. ರಿಯಾ ಶ್ರದ್ಧಾಳ ದಾರಿಯಲ್ಲಿ ನಿಲ್ತಾಳೆ. ಏನ್ ತಮಾಷೆ ಇದು? ಏನ್ ಮಾಡ್ತಿದೀಯಾ? ಸರಿ ಇಲ್ಲಿಂದ. ಅಮ್ಮ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈ ಹೀಲ್ಸ್ ಅನ್ನ ಚೇಂಜ್ ಮಾಡಿ. ನಿಮ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಡ್ಲಾ? ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಲಾ? ನೋಡ್ತಾರಿ ನಿಮ್ ಫ್ರೆಂಡ್ಸ್ ಎಲ್ಲ ಹೇಗ್ ಹೊಟ್ಟೆ ಉರ್ಕೋತಾರೆ ಅಂತ. ಹಾ, ರಾತ್ರಿ ಎಷ್ಟ್ ಗಂಟೆಗೆ ಬರ್ತೀರಾ? ಎಲ್ರೂ ಜೊತೆಗೆ ಊಟ ಮಾಡೋಣ. ನಿಮ್ಗಿಷ್ಟವಾದ ಎಲ್ಲಾ ಅಡ್ಗೆನೂ ಮಾಡಿದ್ದೀನಿ. ಈ ಮಾತ್ ಕೇಳಿ ಶ್ರದ್ಧಾ ತುಂಬಾ ಖುಷಿ ಪಡ್ತಾಳೆ. ಓ, ನಿಜಾನಾ? ಈ ಹೀಲ್ಸ್ ನ ಚೇಂಜ್ ಮಾಡ್ಲಾ? ಹಾರಿಯ ಪ್ರಯತ್ನ ಮಾಡ್ತೀನಿ. ಬೇಗ ಬರಕ್ಕೆ, ಎಲ್ಲರ ಜೊತೆ ಊಟ ಮಾಡಕ್ಕೆ. ಶ್ರದ್ಧಾಳನ್ನ ನೋಡಿ ಅವಳ ಗೆಳತಿಯರು ಅವಳನ್ನ ವರ್ಣಿಸುತ್ತಾರೆ. ಓಹೋಹೋ, ಫಸ್ಟ್ ಟೈಮ್ ನೀನು ಚೆನ್ನಾಗಿರೋ ಡ್ರೆಸ್ಸು, ಶೂಸು ಹಾಗೂ ಮೇಕಪ್ ಮಾಡ್ಕೊಂಡಿದೀಯಾ. ಬಾ ಚೇಂಜ್ ಕಾಣಿಸ್ತಿದೀಯಾ. ಇಲ್ಲ ಅಂದ್ರೆ ಮಂಗನ್ ತರ ಕಾಣಿಸ್ತೀಯಾ ನೀನು. ಶ್ರದ್ಧಾಗೆ ಸಿಟ್ಟು ಬಂದು ಕೈಯಲ್ಲಿರೋ ಕೋಲ್ಡ್ ಡ್ರಿಂಕ್ ಅನ್ನ ಗೆಳತಿಯ ಮುಖಕ್ಕೆ ಎರಚುತ್ತಾಳೆ. ಯಾವಾಗ ಅವಳ ಗೆಳತಿ ಹೊಡೆಯಲು ಬರುತ್ತಾಳೋ ಮಧ್ಯ ಇನ್ನೊಬ್ಬ ಗೆಳತಿ ಶ್ರದ್ಧಾಳ ಬೆಸ್ಟ್ ಫ್ರೆಂಡ್ ತಡೆಯುತ್ತಾಳೆ. ಅರೆ ಶ್ರದ್ಧಾ, ಯಾಕೆ ತೊಂದರೆ ಕೊಡ್ತೀಯಾ? ನಮ್ಮ ಪಾಲಿಗೆ ಚಿನ್ನದ ಮೊಟ್ಟೆ ಇವಳು. ಅವಳು ಸಿಟ್ಟಾದ್ರೆ ಕುಡಿಯೋಕ್ಕೆ ತಿನ್ನಕ್ಕೆ ದುಡ್ಡವ್ರು ಕೊಡ್ತಾರೆ. ಓ, ಹೀಗಿದ್ ಯಾವ ವಿಷಯ? ಅದಕ್ಕೆ ತಾನೇ ನನ್ನನ್ನ ಸೊಸೆನ ಬೇರೆ ಇರಕ್ಕೆ ಹೇಳಿದ್ ನೀವು. ಅವಳೆಲ್ಲಿ ನಿಮ್ ವಿಷಯ ಎಲ್ಲ ಹೇಳ್ತಾಳೆ ಅಂತ. ಶ್ರದ್ಧಾ ದಿನಕ್ಕಿಂತಲೂ ಮನೆಗೆ ಬೇಗ ಬರುತ್ತಾಳೆ. ಅಮ್ಮ, ನೀವು ಇಷ್ಟು ಬೇಗ? ಹೌದು, ಇವತ್ತಮ್ಮ ಕುಡ್ಕೊಂಡು ಸಹ ಬಂದಿಲ್ಲ. ಅರೆ, ಇನ್ನೊಂದು ಸರ್ಪ್ರೈಸ್ ಇದೆ ನಿಮ್ಗೆ. ಶ್ರದ್ಧಾ ರೂಮಿಗೆ ತೆರಳಿ ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಬರುತ್ತಾಳೆ. ಮಗಳೇ ರಿಯಾ, ತುಂಬಾ ಹಸುವಾಗ್ತಿದೆ. ಈಗ ಇಡೀ ಕುಟುಂಬ ಸಂತೋಷದಿಂದ ನೆಮ್ಮದಿಯಿಂದ ಬಾಳುತ್ತಾರೆ. ಮಾಲ್ಪುರ ಗ್ರಾಮದಲ್ಲಿ 4 ಅಂತಸ್ತಿನ ಒಂದು ಹಳೆ ಬಂಗ್ಲೆ ಇತ್ತು. ಹೊರಗಡೆಯಿಂದ ನೋಡಿದ್ರೆ ರಾಜ ಬಂಗ್ಲೆ ತರ ಕಾಣಿಸ್ತಾ ಇತ್ತು. ಆದ್ರೆ ಒಳಗೋಗ್ ನೋಡಿದ್ರೆ ಏನೂ ಇರ್ಲಿಲ್ಲ. ಆ ಬಂಗ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಕಿಶನ್. ಅವನು ಮುಂಚೆ ಜಮೀನ್ದಾರನಾಗಿದ್ದ. ಅವನು ಆ ದೊಡ್ಡ ಬಂಗ್ಲೆಯಲ್ಲಿ ಶಾಂತವಾಗಿದ್ದ, ಜೊತೆಗೆ ನೆಮ್ಮದಿಯಾಗಿ ಇದ್ದ. ಅರೆ, ಇಲ್ಲಿ ಕೇಳು ಮಾಯಾ. ಏನಾಯ್ತು ರೀ? ಇದ್ ತಗೋ, ಇದನ್ ತಗೊಂಡು ಬೀರಲ್ಲಿ ಭದ್ರವಾಗಿಡು. ಇದ್ರಲ್ಲಿ 7 ಲಕ್ಷ ಇದೆ. ಏನು, 7 ಲಕ್ಷನಾ? ಹಾ, ನೆನ್ಪಿದ್ಯಾ ನಾನ್ ನಿನ್ಗೆ ಹೋದ್ ತಿಂಗಳು ಏನಂತ ಹೇಳಿದ್ದೆ ಅಂತ? ಜಮೀನ್ ಮೇಲ್ ಮಾಡಿದ ಸಾಲ ಎಲ್ಲ ಈಗ ಪೂರ್ತಿಯಾಗಿ ಮುಗ್ದಿದೆ. ಇದು ಅದ್ರ ದುಡ್ಡೆ. ಏನೋ ಇದು ನಿಜನಾ? ವಾವ್ ರೀ, ಇದೊಂದು ಪವಾಡನೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗೋಯ್ತು. ಸರಿಯಾಗಿ ಹೇಳ್ದೆ ನೀನು. ಕಿಶನ್ನ ಜೀವನ ಈ ರೀತಿಯಾಗಿತ್ತು. ಶಾಂತಿ, ಆಯಸ್ಸು, ಐಶ್ವರ್ಯ, ಸಮೃದ್ಧಿಯಿಂದ ಕೂಡಿತ್ತು. ಆದ್ರೆ ಒಂದಿನ ಎಲ್ಲವೂ ಕೂಡ ನಾಶ ಆಗೋಯ್ತು. ಕಿಶನ್ ಬೆಳೆದಿರೋ ಬೆಳೆ ಎಲ್ಲ ಕೂಡ ನಾಶ ಆಗೋಯ್ತು. ಅವನು ಪೂರ್ತಿಯಾಗಿ ಸಾಲದ ಹೊರೆಯಲ್ಲಿ ಬೀಳ್ತಾನೆ. ಈಗ ಅವನ ಹತ್ರ ಆ ಬಂಗ್ಲೆ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಪಾಪ ಕಿಶನ್. ನನ್ನನ್ನ ಕ್ಷಮಿಸ್ಬಿಡು ಮಾಯಾ. ನನ್ನಿಂದಾಗಿ ನೀನು ಕೂಡ ಈ ಬಡತನದಲ್ಲಿ ಸಿಗಾಕೊಂಡಿದ್ಯಾ. ಕ್ಷಮಿಸ್ಬಿಡು. ಅಯ್ಯೋ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ರೀ? ನಾನ್ ನಿಮ್ ಜೊತೆಗೆ ತುಂಬಾ ಸಂತೋಷದಿಂದ ಇದ್ದೆ. ಇವಾಗ ಈ ಪರಿಸ್ಥಿತಿಲೂ ಕೂಡ ನಾನು ನಿಮ್ ಜೊತೆಗೆ ಇರ್ತೀನಿ. ನಿಮ್ನ ನೀವು ಬೈಕೋಬೇಡಿ. ಮಾಯಾಳ ಮಾತ್ ಕೇಳಿ ಕಿಶನ್ಗೆ ಸ್ವಲ್ಪ ಸಮಾಧಾನ ಆಯ್ತು. ಅವನು ತನ್ನ ಹಣೆ ಬರನ ಬೈಯೋ ಬದಲು ಅದನ್ನ ಸ್ವೀಕಾರ ಮಾಡ್ತಾನೆ. ಅವನು ತನ್ನ ಮನೆಯನ್ನ ನಡೆಸೋದಿಕ್ಕೋಸ್ಕರ ಒಂದು ಕಟ್ಟಡದ ಕೆಲಸದಲ್ಲಿ ಕಾರ್ಮಿಕನಾಗಿ ಸೇರ್ಕೋತಾನೆ. ಪ್ರತಿದಿನ ಅವನಿಗೆ ಒಂದಷ್ಟು ದುಡ್ಡು ಸಿಗ್ತಾ ಇತ್ತು. ಅವನು ಇದೇ ತರ ಜೀವನನ ಸಾಗಿಸ್ತಾ ಇದ್ದ. ಆದ್ರೆ ಅವನು ತರ್ತಾ ಇದ್ದಂತ ಸಂಬಳ ಇಬ್ರಿಗೂ ಸಾಕಾಗ್ತಾ ಇರ್ಲಿಲ್ಲ. ಅಯ್ಯೋ ಮಾಯಾ, ಇಲ್ಲಿ ಕೇಳಿಲ್ಲಿ, ದೀಪಾವಳಿ ಬರ್ತಾ ಇದೆ. ಈ ಸರಿ ಸಿಹಿ ಏನ್ ಮಾಡ್ತೀಯಾ? ಇಲ್ಲ ರೀ, ನಾನು ಈ ಸರಿ ಏನು ಅಡ್ಗೆ ಮಾಡೋದಿಕ್ಕಾಗಲ್ಲ. ಮನೇಲಿ ಮಾಡೋದಿಕ್ಕೆ ಏನೂ ಇಲ್ಲ ರೀ. ಮತ್ತೆ ಹೊರಗಡೆಯಿಂದ ತರೋದಿಕ್ಕೆ ದುಡ್ಡೂ ಇಲ್ಲ. ನೀವು ಕೊಟ್ಟಿದ್ದ ದುಡ್ಡೆಲ್ಲ ಖಾಲಿಯಾಗಿ ಹೋಗಿದೆ. ಏನು, ಎಲ್ಲ ಖರ್ಚಾಯ್ತಾ? ಅಯ್ಯೋ ದೇವ್ರೆ, ನಾಳೆ ನನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ದುಡ್ಡನ್ನ ಎಲ್ಲಿಂದ ತರ್ಲಿ? ಏನ್ ಮಾಡ್ಲಿ? ನೋಡಿ, ನೀವು ಚಿಂತೆ ಮಾಡಬೇಡಿ. ತಗೊಳ್ಳಿ ನನ್ನ ತಾಳಿ. ನಾಳೆ ಕೆಲ್ಸದಿಂದ ಬರ್ಬೇಕಾದ್ರೆ ಇದನ್ನ ಗಿರ್ವಿ ಇಟ್ಬಿಡಿ. ಇದರಿಂದ ಬರೋ ಹಣದಿಂದ ನಾವು ಸ್ವಲ್ಪ ದಿನ ಜೀವನ ನಡೆಸಬಹುದು. ಪಾಪ ಕಿಶನ್ ತನ್ನ ಪತ್ನಿಯ ಮಂಗಳಸೂತ್ರವನ್ನ ಗಿರ್ವಿ ಇಡೋದಿಕ್ಕೆ ಸಿದ್ಧನಾಗಿರ್ತಾನೆ. ಆದ್ರೆ ಅವನು ಒಳಗೊಳಗೇನೆ ತುಂಬಾ ನೋವು ತಿಂತಾ ಇರ್ತಾನೆ. ತುಂಬಾ ಸುಖವಾಗಿದ್ದ ಮಾಯಾನ ಬಡತನದ ಕಾರಣದಿಂದಾಗಿ ಅವಳನ್ನ ನೋಡಕ್ಕಾಗ್ದೆ ಒಳಗೊಳಗೆ ತುಂಬಾ ನೋವು ಪಡ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ನನಗೆ ಯಾಕೆ ಈ ತರ ಎಲ್ಲಾ ಸರಿನೂ ಆಗ್ತಾನೆ ಇರುತ್ತೆ?
ನಾನ್ ಯಾರಿಗೂ ಮೋಸ ಮಾಡಿಲ್ವಲ್ಲ. ಆದ್ರೂ ಕೂಡ 5 ವರ್ಷದಿಂದ ನನ್ನ ಪರಿಸ್ಥಿತಿ ಪ್ರತಿ ಸರಿ ಹಾಳಾಗ್ತಾ ಇದೆ. ಏನ್ ಮಾಡ್ಲಿ? ಹಬ್ಬ ಮೊದ್ಲಿನ ತರ ಮಾಡಕ್ ಆಗ್ತಿಲ್ವೇ? ನನ್ನ ಮಾಯನಿಗೆ ಮೈ ತುಂಬಾ ಬರೀ ಚಿನ್ನನೇ ಇರ್ತಿತ್ತು. ಆದ್ರೆ ಇವತ್ತು ಅವಳ ತಾಳಿನ ನಾನಿವತ್ತು ಅಡ ಇಡ್ಬೇಕಾಯ್ತಲ್ಲ. ನಾನೊಬ್ಬ ಪಾಪಿ. ನಾನು ಗಂಡ ಆಗೋದಕ್ಕೆ ಅರ್ಹನಲ್ಲ. ಕಿಶನ್ ತನಗ್ ತಾನೇ ಮಾತನಾಡ್ಕೊಂಡು ಕೆಲ್ಸದಲ್ಲಿ ತೊಡ್ಕೊಂಡಿರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಒಂದು ವಿಚಿತ್ರ ನಡೆದೋಗುತ್ತೆ. ಅವನು ಕೆಲಸ ಮಾಡೋ ಜಾಗದಲ್ಲಿ ಗೋಡೆಯಲ್ಲಿ ಸೀಳ್ ಕಾಣಿಸುತ್ತೆ. ಅವನು ಹಾಗೇನೆ ಆ ಗೋಡೆಯೊಳಗೆ ಕೈ ಇಟ್ಟ ಹಾಗೆ ಮತ್ತೆ ಆ ಗೋಡೆ ಇಟ್ಟಿಗೆಗಳು ಕೆಳಗ್ ಬೀಳಕ್ ಶುರುವಾಗುತ್ತೆ. ಅಯ್ಯೋ, ಇದೇನಿದು? ಈ ಗೋಡೆ ಬಿರುಕ್ಬಿಟ್ಟಿದ್ಯಲ್ಲ. ಅರ್ಧ ಬಿರುಕಾಗಿರೋ ಗೋಡೆಯನ್ನ ನೋಡಿ ಕಿಶನ್ ಅನ್ಕೋತಾನೆ ಅದನ್ನ ಪೂರ್ತಿಯಾಗಿ ಬೀಳ್ಸೋದೇ ಒಳ್ಳೇದು ಅಂತ. ಅವನು ಇನ್ನೂ ಅರ್ಧ ಗೋಡೆಯನ್ನು ಬೀಳ್ಸ್ಬೇಕಾದ್ರೆ ನೋಡ್ತಾನೆ. ಅವನು ಏನ್ ನೋಡ್ತಾನೋ ಅವನ ಕಣ್ಣನ್ನ ಅವನೇ ನಂಬೋಕಾಗ್ತಾ ಇರ್ಲಿಲ್ಲ. ದುಡ್ಡು? ಆದ್ರೆ ಇದನ್ನ ಇಲ್ಲಿ ಯಾರಿಟ್ಟಿದ್ದು? ಬಿಡು ಕಿಶನ್, ಯಾಕೆ ಯೋಚನೆ ಮಾಡ್ತೀಯಾ? ನಿನಗೆ ಅದೃಷ್ಟದ ಬಾಗ್ಲು ತೆಗ್ದಿದೆ ಅನ್ಸುತ್ತೆ. ಗೋಡೆಯ ಒಳಗಿರುವಂತಹ ದುಡ್ಡಿನ ಕಂತನ್ನ ನೋಡಿ ಕಿಶನ್ ಖುಷಿಯಿಂದ ಮುಳುಗೋಗ್ತಾನೆ. ಈಗ ಅವನು ಮಾಯಾಳ ಮಂಗಳಸೂತ್ರವನ್ನ ಗಿರ್ವೆ ಇಡೋ ಅವಶ್ಯಕತೆ ಇರ್ಲಿಲ್ಲ. ಕೆಲ್ಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಿಶನ್ ಅನ್ಕೋತಾನೆ ಈ ದುಡ್ಡಿನ ವಿಚಾರನ ಯಾರಿಗೂ ಹೇಳ್ಬಾರ್ದು ಅಂತ. ಅದಕ್ಕೆ ಅವನು ಒಡೆದೋಗಿರೋ ಗೋಡೆನ ಮತ್ತೆ ಕಟ್ಟೋದಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನು ಮನೆಗೆ ಹೋಗ್ತಾನೆ. ಮಾಯಾ, ಮಾಯಾ, ಇಲ್ ನೋಡು, ದುಡ್ಡು. ದುಡ್ಡು? ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಭಗವಂತ ಕೊಟ್ಟಿದ್ದು. ಭಗವಂತನ? ಅಯ್ಯೋ, ಈಗ ಪ್ರಶ್ನೆ ಮಾಡೋದನ್ನ ನಿಲ್ಸು. ಇತ್ತಗೋ ನಿನ್ನ ತಾಳಿ. ಈಗ ನೀನು ನಿನ್ ತಾಳಿನ ಅಡ ಇಡೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಸರಿ ಹೋಗುತ್ತೆ. ಈ ಸಾರಿ ದೀಪಾವಳಿ ಹಬ್ಬನ ಅದ್ದೂರಿಯಾಗಿ ಆಚರಿಸೋಣ. ಕಿಶನ್ನ ಮಾತ್ ಕೇಳಿ ಮಾಯಾ ಶಾಕ್ ಆಗ್ಬಿಡ್ತಾಳೆ. ಇಷ್ಟು ದಿನ ಆದ್ಮೇಲೆ ಕಿಶನ್ನಲ್ಲಿರೋ ಖುಷಿನ ನೋಡಿ ಅವಳೇನು ಮಾತೇ ಆಡೋದಿಲ್ಲ. ದಿನ ಕಳೆದಂತೆಲ್ಲ ಕಿಶನ್ನ ವ್ಯವಹಾರದಲ್ಲೂ ಕೂಡ ಬದಲಾವಣೆ ಆಯ್ತು. ಅವನು ದಿನಾಲೂ ಅದೇ ಭಾಗದಿಂದ ದುಡ್ಡನ್ನ ಎತ್ಕೋತಾ ಇದ್ದ, ಮತ್ತೆ ಮನೆಗ್ ತಂದು ಖರ್ಚು ಮಾಡ್ತಾ ಇದ್ದ. ಮಾಯಾ ಅದನ್ನ ಮೊದಲ ಬಾರಿಗೆ ನೋಡ್ತಾಳೆ. ಅವಳು ಇದ್ರ ಬಗ್ಗೆ ಒಂದಿನ ಮಾತಾಡೋದಿಕ್ಕೆ ನಿರ್ಧಾರ ಮಾಡ್ತಾಳೆ. ಇಲ್ ಕೇಳಿ. ಹೇಳು. ನೀವು ಡೈಲಿ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತಾ ಇದ್ದೀರಾ? ಅಯ್ಯೋ, ಹೇಳಿದ್ನಲ್ಲ ದೇವ್ರು ಕೊಟ್ಟಿದ್ದು ಅಂತ. ಆದ್ರೂ ನೀವ್ ಯಾಕೆ ಆ ಮಾತನ್ನ ನನ್ನ ಹತ್ರ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ? ನೀವೇನಾದ್ರೂ ತಪ್ಪಾಗಿ? ಏನು ತಪ್ಪ? ನಿನಗನ್ಸುತ್ತಾ ನಾನೇನಾದ್ರೂ ತಪ್ಪು ಮಾಡಿ ದುಡ್ಡು ತಗೊಂಡ್ಬರ್ತಾ ಇದ್ದೀನಿ ಅಂತ? ಇಲ್ಲ, ನನ್ ಮಾತಿನ ಅರ್ಥ ಅದಲ್ಲ. ಹಾಗಾದ್ರೆ ಪ್ರಶ್ನೆ ಕೇಳ್ಬೇಡ ನೀನು. ನಾನು ಹೇಳ್ದೆ ಅಲ್ವಾ, ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ನನ್ನ ಮೇಲೆ ನಂಬಿಕೆ ಇಡು. ಆಯ್ತು ರೀ, ಇನ್ ಮುಂದೆ ನಾನೇನು ಕೇಳೋದಿಲ್ಲ. ಕಿಶನ್ನ ಆ ಉತ್ತರನ ಕೇಳಿ ಮಾಯಾ ತುಂಬಾ ಗಾಬರಿಯಾಗಿದ್ಲು. ಅವಳಿಗೆ ಕಿಶನ್ ಮೇಲೆ ಅನುಮಾನ ಜಾಸ್ತಿ ಆಗಿತ್ತು. ಅವಳು ಅವನನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ. ಕೊನೆಗೂ ಎಷ್ಟೋ ದಿನದಿಂದ ಮುಚ್ಚಿಟ್ಟಿರೋ ಸತ್ಯ ಹೊರಗ್ ಬರುತ್ತೆ. ಅಲ್ಲ, ನೀವು ಏನ್ ಮಾಡ್ತಾ ಇದ್ದೀರಾ? ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ನೋಡೋದಿಕ್ ಬಂದಿದೀನಿ ನೀವೇನ್ ಪಾಪ ಮಾಡ್ತಾ ಇದ್ದೀರಾ ಅಂತ. ಇದು ಪಾಪ ಅಲ್ಲ ಮಾಯಾ, ಇದು ದೇವರ ಕೃಪೆ. ಇಲ್ಲ ರೀ, ಇದು ಭಗವಂತ ಕೊಟ್ಟಿರೋದಲ್ಲ. ಇದು ಯಾರೋ ಮುಚ್ಚಿಟ್ಟಿರುವಂತಹ ಬ್ಲಾಕ್ ಮನಿ. ಆದ್ರೇನಂತ ಈಗ ಇಲ್ಲಿಟ್ಟಿರೋದು ಯಾರಿಗೂ ಗೊತ್ತಿಲ್ಲ ತಾನೆ. ನಾವಿದನ್ನ ಯೂಸ್ ಮಾಡ್ಕೊಂಡ್ರೆ ಇದ್ರಲ್ಲಿ ತಪ್ಪೇನಾಗತ್ತೆ? ಯಾರಿಗೂ ಗೊತ್ತಿಲ್ಲ, ಆದ್ರೆ ನಮಗ್ ಗೊತ್ತಿದೆ ಅಲ್ವಾ, ಇದು ಪಾಪ. ನಾನ್ ಇಂಥ ದುಡ್ಡಿಂದ ಜೀವನ ಮಾಡಲ್ಲ. ನೀವ್ ಇದನ್ನ ನಿಲ್ಸ್ಲಿಲ್ಲ ಅಂದ್ರೆ ನಾನ್ ನನ್ನ ಅಮ್ಮನ್ ಮನೆಗೆ ಹೋಗ್ತೀನಿ. ಕಿಶನ್ ತುಂಬಾ ಕೋಪದಲ್ಲಿದ್ದ. ಅವನು ಮಾಯಾ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಅವನು ತುಂಬಾ ಕೋಪಗೊಂಡಿದ್ದ. ಏನ್ ಹೇಳ್ದೆ ನೀನು? ನಿನ್ ತಾಯಿ ಮನೆಗೆ ಹೋಗ್ತೀಯಾ? ಸರಿ, ಹೋಗು. ಆದ್ರೆ ನೆನ್ಪಿಟ್ಕೋ, ನಾನಿದನ್ನೆಲ್ಲ ನಿಲ್ಸೋಲ್ಲ. ನಾನು ಬಡತನದಿಂದ ಸಾಕಾಗಿದ್ದೀನಿ. ಕೊನೆಗೂ ಯಾವ ರೀತಿ ಭಯ ಇತ್ತೋ ಆ ಭಯ ಎದುರಿಗೆ ಬಂದೋಯ್ತು. ಕಿಶನ್ನ ಈ ಬುದ್ಧಿಯಿಂದ ಮಾಯಾ ತನ್ನ ತಾಯಿ ಮನೆಗೆ ಹೊರಟ್ಬಿಡ್ತಾಳೆ. ಕಿಶನ್ ಹಣದ ಆಸೆಯಲ್ಲಿ ಮುಳುಗೋಗಿರ್ತಾನೆ. ಅವನ್ ಅನ್ಕೊಂಡಿದ್ದ ಮಾಯಾಗೆ ಇವತ್ತಲ್ಲ ಅಂದ್ರೆ ನಾಳೆ ಅವಳ ತಪ್ಪಿನ ಅರಿವಾಗುತ್ತೆ ಅಂತ, ಮತ್ತೆ ಅವಳು ವಾಪಸ್ ಬರ್ತಾಳೆ ಅಂತ. ಆದ್ರೆ ಅದು ತುಂಬಾ ವಿಪರೀತ ಆಗೋಯ್ತು. ಮಾಯಾ ಇಲ್ದೆ ಕಿಶನ್ ಒಂಟಿಯಾಗಿ ಹೋಗಿದ್ದ. ಈಗ ಅವನಿಗೆ ಅವನ ತಪ್ಪಿನ ಅರಿವಾಗಿತ್ತು. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ದೆ? ದುಡ್ಡಿನ ಆಸೆಯಿಂದಾಗಿ ನಾನು ನನ್ನ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಟ್ಟೆ. ನಾನು ತಪ್ಪು ಮಾಡ್ದೆ. ಈಗ ನನಗೆ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕು ಅಂತ. ದುಡ್ಡಿನ ಹುಚ್ಚಿನಿಂದಾಗಿ ಕಿಶನ್ಗೆ ಒಂಟಿತನದ ಅರಿವು ಆಗಿರ್ಲಿಲ್ಲ. ಈಗ ಅವನಿಗೆ ಅರಿವಾಗೋದಕ್ಕೆ ಶುರುವಾಗುತ್ತೆ ದುಡ್ಡಿಗಿಂತ ಸಂಬಂಧನೇ ಜಾಸ್ತಿ ಅನ್ನೋ ವಿಷಯ. ನಾವು ಅಂತವ್ರನ್ನ ಕಳ್ಕೊಂಡ್ರೆ ಅವರು ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಮನುಷ್ಯ ಸುಖವಾಗಿ ಬದುಕೋದಿಕ್ಕೆ ಆಗೋದಿಲ್ಲ ಅಂತ. ಇದನ್ನೆಲ್ಲ ಯೋಚನೆ ಮಾಡಿದ್ದ ಕಿಶನ್ ಮಾಯಾಳನ್ನ ಕರ್ಕೊಂಡ್ ಬರೋದಕ್ಕೆ ಅವಳ ತಾಯಿ ಮನೆಗೆ ಹೋಗ್ತಾನೆ. ಅರೆ, ನೀವಿಲ್ಲಿ? ಹಾ ಮಾಯಾ, ನನ್ನನ್ನು ಕ್ಷಮಿಸ್ಬಿಡು. ನಾನ್ ನಿನ್ ಜೊತೆ ತುಂಬಾ ಕೆಟ್ಟಾಗಿ ನಡ್ಕೊಂಡೆ. ನನಗೀಗ ದುಡ್ಡು ಬೇಕಾಗಿಲ್ಲ.
ನನಗೆ ನಿನ್ನ ಅವಶ್ಯಕತೆ ಇದೆ. ಮತ್ತೆ ನಮ್ಮ ಪುಟ್ಟ ಸಂಸಾರ. ಈ ರೀತಿಯಾಗಿ ಮಾಯಾ ಮತ್ತು ಕಿಶನ್ನ ಜೀವನದ ಕತೆ ಸುಖವಾಗಿ ಅಂತ್ಯವಾಗುತ್ತೆ. ಅವರಿಬ್ರು ತಮ್ಮ ಚಿಕ್ಕ ಸಂಸಾರದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯಾಗಿ ಬದುಕೋದನ್ನ ಕಲ್ತ್ರು.